ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಸಿ ಎಸ್ ಗೆ ಓಕೆ ಫ್ರೆಂಡ್ ಬಾಯ್ ಗುರು. ಗೆ ಎಲ್ಲ ಏಟರ್ಸು ಬನ್ನಿ ಗುರು, ಕಾಮೆಂಟ್ ಮಾಡಿ ಏನೆಲ್ಲ ಮಾಡ್ತಾ ಇದ್ರಲ್ಲ. ಈ ಒಂದು ಸೀಸನ್ ಅರ್ಲಿ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ ಗೆ ಅವರು 2025ರಲ್ಲಿ. ಸೊ IPL ಅಲ್ಲಿ ಫಸ್ಟು ಟೈಮು ಗೆ ಅವರು ಟೇಬಲಲ್ಲಿ ಬಾಟಮ್ ಇದ್ದಾರೆ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ. ಇದು IPL ಹಿಸ್ಟ್ರಿಲಿ ಫಸ್ಟ್ ಟೈಮು ಗೆ ಅವರು ಬಾಟಮಲ್ಲಿರೋದು, ಈ ಥರ ಹೀನಾಯವಾಗಿ ಸೋತಿರೋದು. ಬಟ್ ಅದೇ ಥರ ರಾಜಸ್ಥಾನ್ ರಾಯಲ್ಸು ಕೂಡ ಅವರೇನು ಟೇಬಲಲ್ಲಿ ಟಾಪ್ ಇಲ್ಲ, ಅವರು ಕೂಡ ಒಂದು ಹೆಜ್ಜೆ ಮೇಲಿದ್ದಾರೆ. ಅವ್ರು 9 ಆದರೆ ಇವರು 10 ಗೆ ಅವರು. ಸೊ ಸೀರಿಯಸ್ಲಿ 14 ವರ್ಷದ ಹುಡುಗ ಗೆನ ಮನೆ ಕಳಿಸ್ತಾರೆ ಅಂತ ಹೇಳಿದ್ರೆ ಏನು ಹೊಡೆದಿದ್ದು ಗುರು ಸೂರ್ಯವಂಶಿ. ಸೀರಿಯಸ್ಲಿ ಈ ಒಂದು ಸೀಸನ್ ನೆಕ್ಸ್ಟ್ ಲೆವೆಲ್ ಥರ ಆಡ್ತಾರೆ. ಬಟ್ ನೆಕ್ಸ್ಟ್ ಸೀಸನ್ ಏನು ಮಾಡ್ತಾರೆ ನೋಡ್ದ. ಬಟ್ ಇವತ್ತಿನ ಮ್ಯಾಚಲ್ಲಿ ಸೂರ್ಯವಂಶಿ ಆರ್ಭಟಕ್ಕೆ ಗೆ ಧೂಳಿಪಟ ಅಂತಲೇ ಹೇಳ್ತೀನಿ. ರಾಜಸ್ಥಾನ್ ರಾಯಲ್ಸು ಟಾಸ್ನ ಗೆದ್ದು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಗೆ ಕಡೆ ಬ್ಯಾಟಿಂಗೇ ಬಂದಿದ್ದು, ಯಾರು ಕೂಡ ರನ್ನೇ ಹೊಡೆದಿಲ್ಲ ಟಾಪ್ ಆರ್ಡರ್ಸು. ಅದರಲ್ಲಿ ಆಯುಷ್ ಮಾತ್ರೆ ಬಿಟ್ಟರೆ ಇನ್ನು ಯಾರು ಕೂಡ ರನ್ ಹೊಡೆದಿಲ್ಲ ಗುರು. ಬಟ್ ಆಯುಷ್ ಮಾತ್ರೆ ಬಗ್ಗೆ ಮಾತಾಡಲೇಬೇಕು. ರೀಪ್ಲೇಸ್ಮೆಂಟ್ ಆಗಿ ಬಂದುಬಿಟ್ಟು ಏನು ಗುರು ರನ್ ಹೊಡೆದಿದ್ದು, ಸಕ್ಕತ್ತಾಗಿ ಆಡಿತಿದ್ದಾರೆ. ನೆಕ್ಸ್ಟು ಸೀಸನ್ನು ಗೆ ಒಳ್ಳೆ ಫ್ಯೂಚರ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಡೆವಿಲ್ ಬ್ರೇವಿಸು ಅವರೊಬ್ಬರೇ ಗುರು, ಅವರು ಕೂಡ ರಿಪ್ಲೇಸ್ಮೆಂಟ್ ಆಗಿ ಬಂದು ಇವರೇ ಇಬ್ಬರೇ ಗುರು ರನ್ ಹೊಡೆದಿರೋ ಗೆ ಕಡೆ. ಅವ್ರು ಬಿಟ್ಟರೆ ಇನ್ಯಾರೂ ಹೊಡೆದಿಲ್ಲ. ಆಕ್ಷನಲ್ಲಿ ಪಿಕ್ ಮಾಡಿದವ್ರು ಯಾರು ಪರ್ಫಾರ್ಮೇ ಮಾಡಿಲ್ಲ. ರಿಪ್ಲೇಸ್ಮೆಂಟ್ ಆಗಿ ಬಂದವ್ರು ಮಾತ್ರ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು. ಶಿವಮ್ ದುಬೆ 39 ಹೊಡೆದ್ರು, MS ಧೋನಿ 17 ಬಾಲ್ಗೆ 16 ಹೊಡೆದ್ರು. ಅಷ್ಟು ಬಿಟ್ಟರೆ ಗೆ ಕಡೆ ಪರ್ಫಾರ್ಮೆನ್ಸೇ ಇಲ್ಲ. ಬಟ್ ರಾಜಸ್ಥಾನ್ ರಾಯಲ್ಸ್ ಬೌಲರ್ ಕಡೆ ನಾವು ಇಲ್ಲಿ ಮಾತಾಡಲೇಬೇಕು. ಯದುವೀರ್ ಸಿಂಗು 3 ವಿಕೆಟ್ ಡೆಬ್ಯೂ ಪ್ಲೇಯರು. ಬಟ್ ಅವರು ಕೂಡ ಎಕ್ಸ್ಪೆನ್ಸಿವ್ ಆದರು, 47 ರನ್ ಹೊಡೆಸ್ಕೊಂಡ್ರು. ಮತ್ತು ಆಕಾಶ್ ಮಧ್ವಲ್ಲು 3 ವಿಕೆಟ್ ತಗೊಂಡು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ರಾಜಸ್ಥಾನ್ ಬೌಲರ್ಸ್ ಅವ್ರಿಗೆ. ಬಟ್ 187ನ ಟಾರ್ಗೆಟ್ನ ಕೊಟ್ಟಿದ್ದು ರಾಜಸ್ಥಾನ್ಗೆ. ಇದನ್ನು ಈಸಿಯಾಗಿ ಚೇಸ್ ಮಾಡಿಬಿಟ್ರು. ಬಟ್ ಇವ್ರಿಗೂ ಬಾಯಿಗೆ ಬಂದಿತ್ತು ಒಂದು ಟೈಮಲ್ಲಿ. ಬಿಕಾಸ್ ಈ ಒಂದು ಸೀಸನ್ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ಲೋ ಮ್ಯಾಚನ್ನು ಸೋತಿದ್ದಾರೆ ಗುರು. ಯಾಕಂತ ಹೇಳಿದ್ರೆ ಓಪನಿಂಗಲ್ಲಿ ಚೆನ್ನಾಗಿ ಬರ್ತಾ ಇರುತ್ತೆ ರನ್ನು. ಅದಾದಮೇಲೆ ಮಿಡ್ಲ್ ಆರ್ಡರಲ್ಲಿ ಒಂದು 2 ವಿಕೆಟ್ ಬಿದ್ದರೆ ಡಮಾರು. ಆಲ್ಮೋಸ್ಟ್ ಕ್ಲೋಸ್ ಗೇಮ್ 4 ಗೇಮ್ನ ಸೋತಿರೋದು ರಾಜಸ್ಥಾನ್ ರಾಯಲ್ಸು. ಸೊ ಈ ಒಂದು ಗೇಮ್ನ ಗೆದ್ದರೆ ಏನು ಯೂಸು, ಇಬ್ರಿಗೂ ಏನು ಯೂಸ್ ಇಲ್ಲ. ಅವ್ರ ಮೇಲೆ ಇವ್ರಿಗೆ ಗೆದ್ರು ಯೂಸ್ ಇಲ್ಲ, ಇವ್ರ ಮೇಲೆ ಅವ್ರಿಗೆ ಗೆದ್ರು ಯೂಸ್ ಇಲ್ಲ. ಮತ್ತು ಬೇರೆ ಟೀಮ್ಗೂ ಯಾವ ಥರ ಇಂಪ್ಯಾಕ್ಟ್ ಕೂಡ ಮಾಡಿಲ್ಲ ಇವರ ಟೀಮು. ಮತ್ತು 187 ರನ್ನ ಹೊಡೆಯೋಕ್ಕೆ ಬಂದಿದ್ದು RR ಟೀಮ್ ಅವರು. ಬಟ್ ಇದನ್ನು ಈಸಿಯಾಗೆ ಚೇಸ್ ಮಾಡಿದ್ರು. ಅದರಲ್ಲೂ ವೈಭವ್ ಸೂರ್ಯವಂಶಿ, ಸಂಜು ಸ್ಯಾಮ್ಸನ್ ಏನು ಗುರು ಪಾರ್ಟ್ನರ್ಶಿಪ್ಪು ಸಕ್ಕತ್ತಾಗೆ ಬಂತು. ಬಟ್ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಲೇಬೇಕು. ಇವರು ಎವ್ರಿ ಬಾಲು ಬೀಸ್ತಿರ್ತಾರೆ ಇಲ್ಲಿವರೆಗೂ. ಅಂದರೆ ಆಡಿರೋ ಹಿಂದೆ ಮ್ಯಾಚಸ್ ಎಲ್ಲ ಸುಮ್ಮನೆ ಬೀಸ್ತಿರ್ತಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಿದ್ದು. ಎಲ್ಲೋ ಹೊಡೆದ್ರು 6ಗಳು ಬೀಸಿದ್ರು. ಬಟ್ ಇವತ್ತು ಡೌನ್ ದಿ ಗ್ರೌಂಡ್ನೇ ತುಂಬ ಆಡಿದ್ರು ಅಂತಲೇ ಹೇಳ್ತೀನಿ. ಮತ್ತು SSV ಜೈಸ್ವಾಲ್ 36 ರನ್ನು. ಅವರಂತೂ ಫಸ್ಟ್ ಬಾಲು ನೀನು ಎಲ್ಲಾದರೂ ಹಾಕು ಮಗ, ನಾನು ಹೊಡೆಯೋದೇ ಹಿಂಗೆ. 19 ಬಾಲಲ್ಲಿ 36 ರನ್ನು. ಮತ್ತು ವೈಭವ್ ಸೂರ್ಯವಂಶಿ 57 ರನ್ನು 33 ಬಾಲಲ್ಲಿ ಸಕ್ಕತ್ತಾಗಿ ಇನ್ನಿಸ್ನ ಬಿಲ್ಡ್ ಮಾಡಿದ್ರು ಇವರು. ಮತ್ತು ಸಂಜು ಸ್ಯಾಮ್ಸನ್ ಸೇರಿಕೊಂಡು 41 ರನ್ನು. ಅದಾದಮೇಲೆ ರಿಯಾನ್ ಪಾರಾಗು ಎಂದಿನಂತೆ ಬಂದ ಪುಟ್ಟ ಅದಾಮತ್ತೆ ಧ್ರುವ್ ಜುರೆಲ್ ಬಂದರು. ಅವರು ಕೂಡ 12 ಬಾಲಲ್ಲಿ 31 ಬೇಗ ಫಿನಿಶ್ ಮಾಡಿದ್ರು. ಬಟ್ ಏನು ಯೂಸ್ ಇಲ್ಲ. ಅದಾದಮೇಲೆ ಸಿಮ್ರಾನ್ ಹೆಟ್ಮೇರ್ ಒಂದು 6 ಹೊಡೆದ್ರು, ಮ್ಯಾಚ್ನೇ ಮುಗಿಸ್ಬಿಟ್ರು. ಸೀರಿಯಸ್ಲಿ ಈ ಒಂದು ಮ್ಯಾಚು ಚೆನ್ನಾಗೇ ಆಯಿತು. ಬಟ್ ಗೆ ಕಡೆ ಎಲ್ಲ ಬೌಲರ್ಸ್ಗೂ ಕೂಡ ಹಿಗ್ಗಮುಗ ತದಕಿದೆ. ಸೂರ್ಯವಂಶಿ ಯಾರಿಗೂ ಬಿಟ್ಟಿಲ್ಲ. ನೂರ್ ಹಮೀದ್ ಅಂತೂ ಈ ಒಂದು ಸೀಸನು ಬೇರೆ ಬ್ಯಾಟ್ಸ್ಮನ್ಸ್ ಪಿಕ್ ಮಾಡೋಕ್ಕೆ ಆಗ್ತಿಲ್ಲ, ಅದೇ ಥರ ಬೌಲಿಂಗ್ ಮಾಡಿದ್ದು. ಬಟ್ ಇವ್ರಿಗೆ ಈಸಿ ಪಿಕ್ ಆಗಿಬಿಟ್ರು ಸೂರ್ಯವಂಶಿಗೆ ನೂರ್ ಹಮೀದು. ಮತ್ತು ರವೀಂದ್ರ ಜಡೇಜಾ ಎಂಥ ಬೌಲರ್ ಗುರು, ಜಮಾದಿಂದ ಕ್ರಿಕೆಟ್ನ ಆಡ್ಕೊ ಬಂದಿದ್ದಾರೆ. ಇವರು ಕ್ರಿಕೆಟ್ ಆಡಿರೋಷ್ಟು ಸೂರ್ಯವಂಶಿಗೆ ವಯಸ್ಸೇ ಆಗಿಲ್ಲ. ಆದರೂ ಇಲ್ಲಿ ಏಜೆಲ್ಲ ಮ್ಯಾಟ್ರ್ ಆಗಲ್ಲ, ಟ್ಯಾಲೆಂಟ್ ಅಷ್ಟೇ ಮ್ಯಾಟ್ರ್ ಆಗೋದು. ಯಾವುದೇ ಬೌಲರ್ ಆಗಲಿ ಗುತ್ತಿನಂತ ಹೇಳಿದ್ದು ಸೂರ್ಯವಂಶಿ ಅದೇ ಥರ ಗುದ್ದಿದ್ರು. ಬಟ್ ಓಕೆ, ಎಲ್ಲರೂ ಕೂಡ ಒಂದು ಸಲ ಕಾಮೆಂಟ್ ಮಾಡಿ ಗೆ ಬಾಯ್ ಹೇಳ್ಬಿಡಿ. ಮತ್ತು ಏಟರ್ಸ್ ಎಲ್ಲ ಹೆವಿ ಹರ್ಕೋತಾ ಇದ್ರು. ಬಟ್ ಅವ್ರಿಗೂ ಕೂಡ ಹೇಳ್ತೀನಿ, ಬನ್ನಿ ಮಾತಾಡಿ. ಇನ್ನು ನಮ್ಮದು ಪಿಕ್ಚರ್ ಬಾಕಿ ಇದೆ RCBದು, ಅವ್ರನ್ನ ನೋಡಿಕೊಂಡು ಫುಲ್ಲು ಉರ್ಕೊಳ್ಳಿ ಅಂತ ಹೇಳ್ತೀನಿ. ನೋಡೋದ ಏನು ಮಾಡ್ತೀರಾ ಅಂತ. ಬಟ್ RCB ಈ ಒಂದು ಸೀಸನ್ ಮಗ ಕಪ್ ಗೆದ್ದೇ ಗೆಲ್ಲುತ್ತೆ 100%. ಮತ್ತು ಈ ಒಂದು ವಿಡಿಯೋಗೆ ತುಂಬ ಜನ ಕಾಮೆಂಟ್ ಮಾಡ್ತೀರಾ, ನೋಡೋದ ಏನು ಗೆದ್ದುಬಿಡುತ್ತೆ ಹಂಗೆ ಅಂತ. ನೋಡೋದ ಗುರು, ಈ ವರ್ಷ ಪಕ್ಕ ಗೆದ್ದೇ ಗೆಲ್ತೀವಿ ಕಪ್ಪು. ಮತ್ತು ಗೆ ಇನ್ನೊಂದು ಸಲ ಹೇಳಿ ಬಾಯ್ ಅಂತ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.